ಒಂದು ದಿನ ಸೀಮಾ ಫ್ಯಾನ್ ಸ್ವಿಚ್ ಹಾಕಲು ಹೋಗಿ ಶಾಕ್ ಹೊಡೆದು ಕೆಳಗೆ ಬಿದ್ದು ಸಾಯುತ್ತಾಳೆ. ಕಿರುಚಾಟ ಕೇಳಿದ ಗಂಡ ಮಗ ಅಲ್ಲಿಗೆ ಬರುತ್ತಾರೆ ಮತ್ತು ತುಂಬ ದುಃಖಿತರಾಗುತ್ತಾರೆ. ಬೇಸರಗೊಂಡ ಮಗ ಸಾಯಲೆಂದು ಮಹಡಿ ಮೇಲೆ ಹೋಗುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬಳು ಬೋಳು ಮಾಟಗಾತಿ ಬರುತ್ತಾಳೆ. ಸಾಯಲು ಕಾರಣವನ್ನು ಕೇಳುತ್ತಾಳೆ. ಸೀಮಾಳ ಮಗ ಅವಳಿಗೆ ನಡೆದ ವಿಷಯವೆಲ್ಲ ತಿಳಿಸುತ್ತಾನೆ. ಮಾಟಗಾತಿ ಬೇಸರಗೊಂಡು ಅವನಿಗೆ ಹೇಳುತ್ತಾಳೆ, ನಾನು ನಿಮ್ಮ ತಾಯಿಯನ್ನು ಬದುಕಿಸುತ್ತೇನೆ, ಆದರೆ ನಿಮ್ಮ ತಾಯಿಯ ಬದಲು ನಿಮ್ಮ ತಂದೆ ಸಾಯುತ್ತಾರೆ. ಸೀಮಾಳ ಮಗ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ನಂತರ ಜಾದು ಮಾಡಿ ಸೀಮಾಳನ್ನು ಬದುಕಿಸುತ್ತಾಳೆ. ತಂದೆ ಸಾಯುತ್ತಾನೆ. ಮಗ ಅವಳನ್ನು ಬೇಡಿಕೊಳ್ಳುತ್ತಾನೆ, ತಂದೆಯನ್ನು ಬದುಕಿಸಿ ಕೊಡು ಎಂದು. ನಂತರ ಜಾದು ಮಾಡಿ ಅವನನ್ನು ಬದುಕಿಸುತ್ತಾಳೆ. ಮೂರು ಜನರು ಸೇರಿ ಅವಳಿಗೆ ಧನ್ಯವಾದವನ್ನು ತಿಳಿಸುತ್ತಾರೆ.